ಎಕ್ಸಸೈಸ್ 9.1 7th ಕ್ವಶನ್. ಓಕೆ, ಈಗ ಸ್ಟೇಟ್ಮೆಂಟ್ ಓದೋಕ್ಕಿಂತ ಮುಂಚೆ ಸೊ ನಿಮಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಸ್ಟೇಟ್ಮೆಂಟ್ ಓದೋಣ. ಓಕೆ, ಸೊ ಇವಾಗ ಏನಿದೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಬಿಲ್ಡಿಂಗ್ ಇದೆ. ಓಕೆ, ಆ ಬಿಲ್ಡಿಂಗ್ ಬಂದ್ಬಿಟ್ಟು 20 ಮೀಟರ್ ಇದೆ. ಓಕೆ, ಇದನ್ನ ನಾವೇನ್ ಬರೆಯೋಣ, ಬಿ ಸಿ ಅಂತ ಬರೆಯೋಣ. ಓಕೆ, ಈಗ ಇದು ಬಂದ್ಬಿಟ್ಟು ಏನು, ಬಿಲ್ಡಿಂಗ್. ಓಕೆ, ಈಗ ಈ ಬಿಲ್ಡಿಂಗ್ ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಒಂದು ಟವರ್ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ಈ ಟವರ್ ಏನು ಡಿ ಬಿ ಅಂತ ಕರೆಯೋಣ. ಸೊ ಈ ಡಿ ಬಿ ಬಂದ್ಬಿಟ್ಟು ಏನ್ ನಮಗೆ ಟ್ರಾನ್ಸ್ಮಿಷನ್ ಟವರ್. ಓಕೆ, ಟಿ ಟಿ ಅಂತ ಬರ್ತೀನಿ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ, ಒಂದು ಗ್ರೌಂಡ್ ಇಂದ, ಓಕೆ ಇದು ಗ್ರೌಂಡ್ ಅನ್ಕೊಳ್ಳೋಣ. ಓಕೆನಾ, ಈ ಗ್ರೌಂಡ್ ಇಂದ ಒಂದು ಪಾಯಿಂಟ್ ತಗೊಂತೀನಿ. ಈ ಪಾಯಿಂಟ್ ಏನಂತ ತಗೊಳ್ಳೋಣ, ಎ ಅಂತ ತಗೊಳ್ಳೋಣ. ಓಕೆ, ಅವ್ರು ಏನ್ ಮಾಡ್ರೆ, ಒಂದು ಪಾಯಿಂಟ್ ಇಂದ ಒಂದ್ಸರಿ ಬಾಟಮ್ ಆಫ್ ದ ಟವರ್ ನ ನೋಡ್ತಾರೆ, ಇನ್ನೊಂದ್ಸರಿ ಟಾಪ್ ಆಫ್ ದ ಟವರ್. ನೀವೇ ನೋಡ್ರಿ, ಈ ಟವರ್ ಬಾಟಮ್ ಅಂದ್ರೆ ಬಿ, ಈ ಟವರ್ ಟಾಪ್ ಅಂದ್ರೆ ಡಿ. ಓಕೆ, ಈ ಟವರ್ ಬಾಟಮ್ ನೋಡಿದಾಗ ಆಂಗಲ್ ಬಂದ್ಬಿಟ್ಟು 45 ಡಿಗ್ರಿ ಇದೆ. ಓಕೆ, ಈ ಟವರ್ ಟಾಪ್ ನೋಡಿದಾಗ ಆಂಗಲ್ ಬಂದ್ಬಿಟ್ಟು 60 ಡಿಗ್ರಿ ಇದೆ. ಓಕೆನಾ, ಸೊ ಇವ್ರು ಕೊಟ್ಟಿದ್ದಾರೆ. ಓಕೆನಾ, ಇವಾಗ ನಾವು ಈಗ ಸ್ಟೇಟ್ಮೆಂಟ್ ಓದೋಣ. 7th ಕ್ವಶನ್ ನೋಡ್ರಿ, ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್. ಓಕೆ, ಆ ಪಾಯಿಂಟ್ ಎ ಅಂತ ತಗೊಂಡಿವಿ. ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಬಾಟಮ್ ಅಂಡ್ ಟಾಪ್ ಆಫ್ ಎ ಟ್ರಾನ್ಸ್ಮಿಷನ್ ಟವರ್. ಓಕೆ, ಬಾಟಮ್ ಮತ್ತೆ ಟಾಪ್ ಆಫ್ ದ ಟ್ರಾನ್ಸ್ಮಿಷನ್ ಟವರ್. ಆ ಟ್ರಾನ್ಸ್ಮಿಷನ್ ಟವರ್ ಎಲ್ಲಿ ಫಿಕ್ಸ್ ಆಗಿದೆ, ಫಿಕ್ಸ್ಡ್ ಎಟ್ ದ ಟಾಪ್ ಆಫ್ ಎ 20 ಮೀಟರ್ ಹೈ ಬಿಲ್ಡಿಂಗ್. ಇದು ಬಂದ್ಬಿಟ್ಟು ಎಲ್ಲಿ ಫಿಕ್ಸ್ ಆಗಿದೆ, 20 ಮೀಟರ್ ಹೈ ಬಿಲ್ಡಿಂಗ್ ಮೇಲೆ ಫಿಕ್ಸ್ ಆಗಿದೆ. ಆರ್ 45 60 ಅಂದ್ರೆ ಬಾಟಮ್ ನೋಡಿದಾಗ ಆಂಗಲ್ ಎಷ್ಟು, 45 ಡಿಗ್ರಿ ಬಾಟಮ್ದು. ಓಕೆ, ಟಾಪ್ ನೋಡಿದಾಗ ಆಂಗಲ್ ಎಷ್ಟು, 60 ಅಂತ ಕೊಟ್ಟಿದ್ದಾರೆ. ಈಗ ಏನ್ ಕಂಡ್ಬೇಕು, ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂದ್ರೆ ಏನು, ಡಿ ಬಿ ಫೈಂಡ್ ಔಟ್ ಮಾಡ್ಬೇಕು. ಅದನ್ನ ನಾವು ಇಲ್ಲಿ ಬರೆಯೋಣ, ಟು ಫೈಂಡ್ ಬಂದ್ಬಿಟ್ಟು ಬರೆಯೋಣ. ಓಕೆ, ಟು ಫೈಂಡ್ ಹೈಟ್ ಆಫ್ ದ ಟವರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಇಲ್ಲಿ ಹೈಟ್ ಆಫ್ ದ ಟವರ್ ಅಂದ್ರೆ ನಥಿಂಗ್ ಬಟ್ ಏನು, ಡಿ ಬಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಅದು ಯಾವ ತರ ಅಂತ ನೋಡೋಣ. ಓಕೆ, ಇದನ್ನ ನಾವು ಎರೇಸ್ ಮಾಡೋಣ. ಓಕೆ, ಇಲ್ಲಿ ನಾವು ಬೇಕಿದ್ರೆ ಶಾರ್ಟ್ ಫಾರ್ಮ್ ಆಗಿ ಬರೆಯೋಣ. ಈ ಬಿ ಸಿ ಬಂದ್ಬಿಟ್ಟು ಏನು, ಬಿಲ್ಡಿಂಗು. ಓಕೆ, ಈ ಡಿ ಬಿ ಬಂದ್ಬಿಟ್ಟು ಏನು, ಟ್ರಾನ್ಸ್ಮಿಷನ್ ಟವರ್. ಓಕೆನಾ, ಈಗ ನೀವು ನೋಡಿದ್ರೆ ಇಲ್ಲಿ 2 ಟ್ರ್ಯಾಂಗಲ್ ಕಾಣ್ತಾ ಇದೆನಾ. ಓಕೆ, ಬಿ ಸಿ ಎ ಒಂದು ಟ್ರ್ಯಾಂಗಲ್, ಇನ್ನೊಂದೇನು ಡಿ ಸಿ ಎ ಒಂದು ಟ್ರ್ಯಾಂಗಲ್. ಓಕೆ, ನಾವೇನ್ ಮಾಡೋಣ, ಈಗ ಚಿಕ್ಕ ಟ್ರ್ಯಾಂಗಲ್ ತಗೋಣ. ಇನ್ ಟ್ರ್ಯಾಂಗಲ್ ಬಿ ಸಿ ಎ ತಗೋಣ. ಬಿ ಸಿ ಎ. ಓಕೆ, ಸೊ ಬಿ ಸಿ ಎ ಆಂಗಲ್ ಎಷ್ಟಿದೆ, 45 ಡಿಗ್ರಿ ಇದೆ. ಓಕೆ, ಈಗ ಬಿ ಸಿ ವ್ಯಾಲ್ಯೂ ಏನಿದೆ, 20 ಇದೆ. ಓಕೆ, ಈಗ ನನಗೆ ಎ ಸಿ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಈಗ ನೋಡಿ, ಇದು ಆಂಗಲ್ ಅಂದ್ರೆ ಇದು ಬಂದ್ಬಿಟ್ಟು ಅಪೋಸಿಟ್. ಓಕೆ, ಇದು 90 ಡಿಗ್ರಿ ಇರುತ್ತೆ, ಇದ್ರ ಅಪೋಸಿಟ್ ಬಂದ್ಬಿಟ್ಟು ಏನು, ಹೈಪೋಟೆನ್ಸ್ ಇರುತ್ತೆ. ಇನ್ನು ಉಳಿದಿದ್ದೇನು, ಸೈಡ್. ಓಕೆನಾ, ಈಗ ನೀವು ನೋಡಿದ್ರೆ ನನಗೆ ಈಗ ಹೈಪೋಟೆನ್ಸ್ ಇಂದ ಏನೇ ಕೆಲಸ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ಟ್ಯಾನ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ, ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಏನಿದೆ, ಥೀಟಾ ವ್ಯಾಲ್ಯೂ ಆಂಗಲ್ ಬಂದ್ಬಿಟ್ಟು 45 ಇದೆ, ಇಸ್ ಈಕ್ವಲ್ ಟು ಅಪೋಸಿಟ್ ಬಂದೇನು, ಬಿ ಸಿ ಇದೆ. ಓಕೆ, ಈ ಡಿವೈಡೆಡ್ ಬೈ ಅಡ್ಜಸೆಂಟ್ ಬಂದು ಏನಿದೆ, ಎ ಸಿ ಇದೆ. ಓಕೆನಾ, ಈಗ tan 45 ಇಸ್ ಈಕ್ವಲ್ ಟು, ನೀವು ನೋಡಿದ್ರೆ ಬಿ ಸಿ ವ್ಯಾಲ್ಯೂ ಏನಿದೆ, ಬಿ ಸಿ ವ್ಯಾಲ್ಯೂ ಏನು, ಬಿ ಸಿ ವ್ಯಾಲ್ಯೂ 20 ಅಂತ ಕೊಟ್ಟಿದ್ದಾರೆ. ಓಕೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಎ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಎ ಸಿ ಅಂತಾನೆ ಬರ್ತೀವಿ. ಓಕೆ, ಈ tan 45 ವ್ಯಾಲ್ಯೂ ಏನು, 1 ಇಸ್ ಈಕ್ವಲ್ ಟು 20 ಬೈ ಎ ಸಿ. ಓಕೆ, ಇದು ಮೇಲೆ ಹೋದ್ರೆ ಏನಾಗುತ್ತೆ, 1 ಇಂಟು ಎ ಸಿ ಇಸ್ ಈಕ್ವಲ್ ಟು 20, ಎ ಸಿ ಇಸ್ ಈಕ್ವಲ್ ಟು 20 ಅಂತ ಗೊತ್ತಾಯ್ತು. ಓಕೆನಾ, ಇದನ್ನ ಬೇಕಿದ್ರೆ ಈಕ್ವೇಶನ್ 1 ಅಂತ ಕರಿ. ಓಕೆ, ಈಗ ನಮಗೇನು ಚಿಕ್ಕ ಟ್ರಯಾಂಗಲ್ ಆಯ್ತು. ಈಗ ನಾವು ದೊಡ್ಡ ಟ್ರಯಾಂಗಲ್ ತಗೊಂಡು ಏನು, ಡಿ ಸಿ ಎ. ಓಕೆ, ಸೊ ಈಗ ಒಂದ್ ಸ್ವಲ್ಪ ಸೈಡಿಗೆ ತಗೊಂತೀನಿ. ಯಾವ್ದು ತಗೊಳೋಣ, ಇನ್ ಟ್ರಯಾಂಗಲ್ ಡಿ ಸಿ ಎ ತಗೋಣ. ಓಕೆ, ಡಿ ಸಿ ಎ. ಓಕೆ, ಈ ಆಂಗಲ್ ಬಂದ್ಬಿಟ್ಟು ಎಷ್ಟಿದೆ, 60 ಡಿಗ್ರಿ ಇದೆ. ಓಕೆ, ಈಗ ಡಿ ಸಿ ಗೊತ್ತಿಲ್ಲ, ಎ ಸಿ ಫೈಂಡ್ ಔಟ್ ಮಾಡಿ. ಎ ಸಿ ಎಷ್ಟು, 20 ಅಂತ
ಫೈಂಡ್ ಔಟ್ ಮಾಡಿ. ಓಕೆನಾ? ಈಗ ಇದು ಆಂಗಲ್ ಅಂದ್ರೆ ಇದೇನಾಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಓಕೆ, ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆನಾ? ಈಗ ನಾವೇನ್ ಮಾಡೋಣ, ಈಗ ಒಂದ್ ಸ್ವಲ್ಪ ಸೈಡಿಗೆ ತಗೊಳ್ಳೋಣ. ಓಕೆ, ಈಗ ನೀವೇನು, ನನಗೆ ಹೈಪೋಟೆನಸ್ ಬೇಕಿಲ್ಲ, ಸೊ ಮತ್ತೇನು ಟ್ಯಾನ್ ಥೀಟಾ ಫಾರ್ಮುಲಾ ಹಾಕ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ? ಈಗ ಟ್ಯಾನ್, ಓಕೆ, ಇಲ್ಲಿ ಥೀಟಾ ವ್ಯಾಲ್ಯೂ ಏನಿದೆ 60 ಇದೆ, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ DC ಇದೆ, ಅಡ್ಜಸೆಂಟ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಅಡ್ಜಸೆಂಟ್ ವ್ಯಾಲ್ಯೂ ಏನು 20 ಅಂತ ಗೊತ್ತು. ಈಗ ನೀವು ನೋಡಿದ್ರೆ ಟ್ಯಾನ್ 60 ಏನು √3 ಇಸ್ ಈಕ್ವಲ್ ಟು DC ಬೈ 20. ಓಕೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 20√3 ಇಸ್ ಈಕ್ವಲ್ ಟು DC ಆಗುತ್ತೆ. ಇಂಡೈರೆಕ್ಟ್ ಆಗಿ ಏನು DC ಇಸ್ ಈಕ್ವಲ್ ಟು ಏನ್ ಬರೀಬಹುದು, 20√3 ಅಂತ ಬರೀಬಹುದು. ಓಕೆ, ಇದು ಬಂದ್ಬಿಟ್ಟು ಈಕ್ವೇಶನ್ 2 ಅಂತ ಕರೀತೀವಿ. ಓಕೆನಾ? ಈಗ ನೀವು ನೋಡಿದ್ರೆ ನಮಗೆ ಏನ್ ಬೇಕು, ಈಗ ನಮಗೆ ಏನ್ ಬೇಕಾಗಿದ್ದು DB ಬೇಕಿತ್ತು, ಹೌದಾ? ಸೊ DB ಬೇಕಿತ್ತು. ಈಗ ನಾನೇನ್ ಮಾಡ್ತೀನಿ ಇವಾಗ, ಸೊ ಅದನ್ನ ಈಕ್ವೇಶನ್ ಆಗಿ ಬರೆಯೋಣ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನಾನು DC ನ ಏನಂತ ಬರಿಬಹುದು, DC ನ DB ಪ್ಲಸ್ BC ಅಂತ ಬರಿಬಹುದಾ? ಓಕೆ, ಸೊ ಈಗ ಏನ್ ಬರೆಯೋಣ, DC ನ ಏನಂತ ಬರಿಬಹುದು, DB ಪ್ಲಸ್ BC ಅಂತ ಬರೀಬಹುದು. ಓಕೆ, ಈ DC ನ DB ಪ್ಲಸ್ BC ಅಂತ ಬರೀಬಹುದು, ಇಸ್ ಈಕ್ವಲ್ ಟು 20√3. ಓಕೆ, ಈಗ ನೀವು ನೋಡಿದ್ರೆ DB ವ್ಯಾಲ್ಯೂ ನನಗೆ ಕಂಡುಹಿಡಿಬೇಕು, ಅದೇ ಹೈಟ್ ಆಫ್ ದ ಟವರ್. BC ವ್ಯಾಲ್ಯೂ ನನಗೆ ಗೊತ್ತಾನೆ, BC ವ್ಯಾಲ್ಯೂ ಏನು 20, ಹೌದಾ? ಸೊ BC ನಥಿಂಗ್ ಬಟ್ ಹೈಟ್ ಆಫ್ ದ ಬಿಲ್ಡಿಂಗ್ ಬಂದ್ಬಿಟ್ಟು 20 ಇಸ್ ಈಕ್ವಲ್ ಟು 20√3. ಓಕೆ, ನನಗೆ DB ಬೇಕು, DB ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಇಸ್ ಈಕ್ವಲ್ ಟು 20√3. ಈ +20 ಆ ಕಡೆ ಹೋದ್ರೆ ಏನಾಗುತ್ತೆ, +20 ಆ ಕಡೆ ಹೋದ್ರೆ -20 ಆಗುತ್ತೆ. DB ಇಸ್ ಈಕ್ವಲ್ ಟು, ಈಗ ನೀವು ನೋಡಿದ್ರೆ ಇವ್ರ ಇಬ್ಬರಲ್ಲಿ 20 ಕಾಮನ್ ಇದೆ, 20 ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ ಏನು ಉಳಿಯುತ್ತೆ, √3 ಉಳಿಯುತ್ತೆ, ಮೈನಸ್ ಇಲ್ಲಿ ಏನು ಉಳಿಯಲ್ಲ ಅಂದ್ರೆ ನಥಿಂಗ್ ಬಟ್ 1 ಇದೆ ಅಂತ ಅರ್ಥ. ಸೊ DB ವ್ಯಾಲ್ಯೂ ಏನಂತ ಗೊತ್ತಾಯ್ತು, 20√3 ಮೈನಸ್ 1, ನಥಿಂಗ್ ಬಟ್ ಇದು ಮೀಟ್ರು. ಸೊ ಇದೇನು DB ಅಂದ್ರೆ ನಥಿಂಗ್ ಬಟ್ ನಾವ್ ಏನಂತ ತಗೊಂಡಿದ್ವಿ ಇಲ್ಲಿ, DB ನಥಿಂಗ್ ಬಟ್ ಅದೇನು ಹೈಟ್ ಆಫ್ ದ ಟವರ್. ಸೊ ನಾವೇನ್ ಬರೆಯೋಣ, ಹೈಟ್ ಆಫ್ ದ ಟವರ್ is equal to DB is equal to 20√3 minus 1 meter. ಓಕೆ, ಇದು ಬಂದ್ಬಿಟ್ಟು ಆನ್ಸರ್. ಓಕೆನಾ? ಈಗ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದು ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆನಾ? ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಸೊ ದಟ್ ನಿಮ್ಗೆ ರೀಸೆಂಟ್ ಲೆಸನ್ ಮಾಡಿರೋದು, ಇಲ್ಲಾಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಯಾವನ ಸೈನ್ಸ್ ಲೆಸನ್ ಅಪ್ಲೋಡ್ ಮಾಡೋದು, ಅದ್ರದ್ದು ಕೂಡ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.